ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪ್ರಥಮ ಸೆಮಿಸ್ಟರ್ ಬಿ ಡಿ ಎನಲ್ಲಿ ಬರ್ತಾ ಇರತಕ್ಕಂತಹ ಮಳೆಗಾಲದ ಚಕ್ರ ಅಂತ ಹೇಳಿ ಒಂದು ಪಾಠ. ಆ ಪಾಠದ ವಿಶ್ಲೇಷಣೆಯನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಮಳೆ ಅಂದ ತಕ್ಷಣ ಎಷ್ಟೋ ಜನ ಒಂದೊಂದು ರೀತಿಯಾಗಿ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಕಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಬರಲಪ್ಪ ಅಂತ ಅನಿಸುತ್ತೆ, ಇನ್ನು ಕೆಲವ್ರಿಗೆ ಬೇರೆ ಬೇರೆ ಅಂತ ಅನ್ನಿಸ್ತಾ ಹೋಗ್ತಾ ಇರುತ್ತೆ. ಆ ಮಳೆಯ ವೈಭವ ಅಂತ ಏನು ಕರಿತಾ ಹೋಗ್ತೀವಲ್ವ, ಆ ಮಳೆ ಬಿದ್ದ ನಂತರದ ಪರಿಸ್ಥಿತಿ ಹೇಗೆ ಕಾಣುತ್ತೆ, ಆ ಮರ ಗಿಡಗಳು ಹೇಗೆ ಕಾಣ್ತವೆ, ಹಕ್ಕಿಗಳ ಕಲರವ ಹೇಗಿರ್ತದೆ, ಮಕ್ಕಳು ಅದರಲ್ಲಿ ಆಟ ಆಡ್ತೀವಿ ಅಂತಕ್ಕಂತಹ ರೀತಿ ನೀತಿಯನ್ನು ನೋಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಮಳೆ ಅನ್ನೋದು ಬೇಕು ಅಂತ ಅನಿಸ್ತಾ ಹೋಗುತ್ತೆ. ಹಾಗೆ ಕೆಲವರು ಮಳೆಯನ್ನು ಮಳೆಯಾಗೇ ನೋಡ್ತಾ ಹೋಗ್ತಾ ಇರ್ತಾರೆ. ಆ ಮಳೆಯ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಘಟನೆಗಳು ಮಳೆಯ ಮೂಲಕವಾಗಿಯೇ ಆಗಿರ್ತವೆ. ಅಂತಹ ಕೆಲವೊಂದು ಘಟನೆಗಳನ್ನು ಈ ಪಾಠದಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ. ಹಾಗೆ ಹೇಳೋದ್ರಲ್ಲಿ ಮುಖ್ಯವಾಗಿ ಈ ಮಳೆಗಾಲದ ಚಕ್ರ ಅಂತಕ್ಕಂಥದ್ದು ಮೊದಲು ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂತ ಹೇಳಿದ್ರೆ, ಕಾಫಿ ತೋಟಗಳ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಕಾಫಿ ತೋಟಗಳಿಗೆ ಏಪ್ರಿಲ್ನಲ್ಲಿ ಬರ್ತಕ್ಕಂತಹ ಮಳೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಕಾಫಿಗೆ ಏಪ್ರಿಲ್ನಲ್ಲಿ ಬರ್ತಕ್ಕಂತಹ ಮಳೆ ಅವರನ್ನು ಉಳಿಸಲೂಬಹುದು, ಸಾಯಿಸಲೂಬಹುದಾಗಿರ್ತಕ್ಕಂತಹ ಮಳೆ ಆಗಿರ್ತದೆ. ಇದರಿಂದ ಕಾಫಿ ಗಿಡದ ಪ್ರಕೃತಿ ಏನು ಅನ್ನೋದು ಕೂಡ ಸರಿಯಾಗಿ ತಿಳಿಯೋವಲ್ದು. ಅದೇ ರೀತಿ ಬೇಸಿಗೆ ಸಂದರ್ಭದಲ್ಲಿ ಗಿಡಗಳೆಲ್ಲ ಬಾಡ್ಕೊಂಡು ಹೋಗಿರ್ತವೆ, ಎಲೆಗಳೆಲ್ಲ ಜೋಲ್ ಬಿದ್ದಿರ್ತವೆ, ಆಗ ಮೊಗ್ಗುಗಳು ಮೂಡ್ತಾ ಇರ್ತವೆ. ಈ ಮೂಡಿರ್ತಕ್ಕಂತಹ ಮೊಗ್ಗುಗಳಿಗೆ 1 ಇಂಚು ಮಳೆ ನೀರು ಬೇಕೇ ಬೇಕಾಗುತ್ತೆ. ಏಪ್ರಿಲ್ನಲ್ಲಿ 1 ಇಂಚು ಸರಿಯಾಗಿರ್ತಕ್ಕಂತಹ ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಆ ಹೂವುಗಳು ಬೆಳೆಯೋದಿಲ್ಲ. 1 ಇಂಚು ಮಳೆ ಸರಿಯಾಗಿ ಆಯಿತು ಅಂತ ಹೇಳಿದ್ರೆ ಇಡೀ ತೋಟ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ಹಾಲು ಚೆಲ್ಲಿದಂತೆ ಬೆಳ್ಳಗಿನ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ. ಆವಾಗ ಇಡೀ ಊರೇ ಘಮ ಘಮ ವಾಸನೆಯನ್ನು ಪಡಿತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ಜೇನುನೊಣಗಳನ್ನು ಕೂಡ ಕಾಣ್ತಾ ಹೋಗ್ತಾ ಇರ್ತೀವಿ. ಆದರೆ ಸರಿಯಾಗಿ ಇವೆಲ್ಲ ಆಗಬೇಕು ಅಂತ ಹೇಳಿದ್ರೆ 1 ಇಂಚು ಮಳೆ ಆಗಲೇಬೇಕು. 1 ಇಂಚು ಮಳೆ ಆಗದಲೇ ಅರೆಬರೆ ಆಯಿತು ಅಂತ ಹೇಳಿದ್ರೆ ಆ ರೈತ ಸತ್ತ. ಹಾಗೆ ಹಲವು ಜನ ರೈತರು ಇದನ್ನು ನಂಬಿಕೊಂಡು ತಮ್ಮ ಕೃಷಿಯನ್ನು ಮಾಡ್ತಾ ಹೋಗ್ತಿರ್ತಾರೆ. ಹಾಗೆ ಒಬ್ಬರು ಬೆಳ್ಳಿಯಪ್ಪ ಅಂತ ಹೇಳಿ ಇವರು ಕೂಡ ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ತೋಟವನ್ನು ಮಾಡ್ಕೊಂಡಿರ್ತಾರೆ. ತೋಟವನ್ನು ಮಾಡ್ಕೊಂಡಿರೋದ್ರ ಜೊತೆಗೆ ಯಾವ ಮಟ್ಟಕ್ಕೆ ಸಾಲಕ್ಕೆ ಬಿದ್ದುಬಿಡ್ತಾರೆ ಅಂತ ಹೇಳಿದ್ರೆ, ತಮ್ಮ ತೋಟವನ್ನು ಮಾರ್ಕೊಂಡು ಹೋಗಲೇಬೇಕು ಅನ್ನೋ ಮಟ್ಟಕ್ಕೆ ಅವ್ರು ಏನು ಮಾಡ್ತಾರೆ, ಸಾಲಕ್ಕೆ ಸಿಗಕ್ಕೊಂಡ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಕಾಫಿ ತೋಟದಲ್ಲಿ ಕಾಫಿಯ ಹೂ ಬಿಡಬೇಕು ಅಂತ ಹೇಳಿದ್ರೆ ಏಪ್ರಿಲ್ನಲ್ಲಿ ಆಗ್ತಕ್ಕಂಥ ಮಳೆ ಅತ್ಯವಶ್ಯಕ. ಅಕಸ್ಮಾತ್ ಆ ಮಳೆ 1 ಇಂಚಿಗಿಂತ ಹೆಚ್ಚಿನ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಬರಬೇಕಾಗಿರ್ತಕ್ಕಂತಹ ಬೆಳೆ ಅಥವಾ ಕಾಫಿ ತೋಟದ ಬೆಳೆ ಏನಾಗ್ಬಿಡತ್ತೆ, ಪೂರ್ತಿಯಾಗಿ ನಾಶ ಆಗೋಗ್ತದೆ. ಅವರು ಸಾಲ ಮಾಡ್ಕೊಂಡಿರೋದು ಮತ್ತೆ ಇನ್ನೊಂದು ವರ್ಷಕ್ಕೆ ಅವ್ರು ಏನು ಮಾಡ್ಕೋಬೇಕಾಗತ್ತೆ, ಮತ್ತೆ ಸಾಲ ಮಾಡ್ಕೋಬೇಕಾಗತ್ತೆ. ಸಾಲ ಮಾಡ್ಕೊಳ್ತಾ ಹೀಗೆ ಮುಂದಕ್ಕೆ ಹೋಗ್ತಾ ಇದ್ದರೆ ತೋಟವನ್ನು ಹೆಂಗೆ ಮೇಂಟೈನ್ ಮಾಡೋಕ್ಕಾಗತ್ತೆ? ಅಂತಹ ಸಂದರ್ಭದಲ್ಲಿ ಆ ತೋಟವನ್ನು ಮಾರಿ ಹೋಗಬೇಕಾಗತ್ತೆ. ಆವಾಗ ಲೇಖಕರು ಹೇಳ್ತಾರೆ, ನೋಡಿ ಇನ್ನೂ 1 ವರ್ಷ ವೆಯ್ಟ್ ಮಾಡೋಣ, ಮಳೆ ಬಂದೇ ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿ ಸಮಾಧಾನ ಮಾಡಿ ಕೂಡ ಅವರು ಬರ್ತಾರೆ. ಅಕಸ್ಮಾತ್ ಅಲ್ಲಿ ಕಾಫಿ ತೋಟದಲ್ಲಿರ್ತಕ್ಕಂತಹ ಕಾಫಿ ಮಾಲೀಕರಿಗೆ ಏನಾದರೂ ಒಳ್ಳೆ ಮಳೆ ಬಂತು ಅಂತ ಹೇಳಿದ್ರೆ ಅವರೇನು ಮಾಡ್ತಾರೆ, ಈ ವರ್ಷದಲ್ಲಿ ಬ್ಯಾಂಕ್ಗಳಿಗೆ ಎಷ್ಟು ನಾವು ಹಣವನ್ನು ಹಾಕಬೇಕು ಅಥವಾ ಎಷ್ಟು ಹಣವನ್ನು ತೆಗೆದುಕೊಳ್ಬೇಕು ಮತ್ತು ಯಾರ್ಯಾರಿಗೆ ಊಟಕ್ಕೆ ಕರಿಬೇಕು ಅಂಥೇಳಿ ಏನು ಮಾಡ್ಕೊಳ್ತಾರೆ, ಯೋಚನೆ ಮಾಡ್ಕೊಳ್ತಾ ಇರ್ತಕ್ಕಂತಹ ಪರಿಸ್ಥಿತಿ. ಹಾಗೆ ಬೆಳ್ಳಿಯಪ್ಪನವರು ಕೂಡ ಪ್ರತಿ ಸಂದರ್ಭದಲ್ಲಿ ನಮ್ಮ ಈ ಒಂದು ಕಾಫಿ ತೋಟಕ್ಕೆ ಮಳೆ ಆಗತ್ತಾ ಆಗೋದಿಲ್ವಾ ಅಂಥೇಳಿ ಆಕಾಶದ ಕಡೆನೇ ನೋಡ್ತಾ ಇರ್ತಾರೆ. ಅನಿರೀಕ್ಷಿತವಾಗಿ ಅಲ್ಲಿ ಕಾಣ್ತಾನೆ ಇರುತ್ತೆ ಯಾವುದೋ ಮೋಡಗಳು. ಕೆಲವು ಸಲ ಆ ಮೋಡಗಳಿದ್ದರೂ ಕೂಡ ಮಳೆ ಆಗೋದೇ ಇಲ್ಲ. ಅಕಸ್ಮಾತ್ ಏನಾದರೂ ಆಯಿತು ಅಂಥೇಳಿ ಮಳೆ ಬರೋ ರೀತಿಯಲ್ಲಿ ಮೋಡಗಳು ಬಂದವು, ಅದಾದಮೇಲೆ ಹಾಗೆ ಹಿಂದಕ್ಕೆ ಹೊರಟೋಗ್ಬಿಡ್ತವೆ. ಆಮೇಲೂ ಕೂಡ 3-4 ದಿನ ಕಳೆದ ಮೇಲೂ ಕೂಡ ಅಲ್ಲಿ ಕಪ್ಪಾಗಿರ್ತಕ್ಕಂತಹ ಮೋಡಗಳು ಕಟ್ಕೊಂಡಿರ್ತವೆ. ಇನ್ನೇನು ಮಳೆ ಬರ್ಬೋದು ಅಂಥೇಳಿ ಬೆಳ್ಳಿಯಪ್ಪನವರು ಕಾಯ್ತಾ ಇರ್ತಾರೆ. ಆದರೆ ಕಾಫಿ ತೋಟದಲ್ಲಿ ಭಾಗ ಮೊಗ್ಗುಗಳು ಮುಂದೆ ಬಂದು ಬಿಟ್ಬಿಟ್ಟಿರ್ತವೆ. ಅಂದರೆ ಆ ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂತಹ ಮಳೆ ಬರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಮೊಗ್ಗುಗಳೇನಾಗ್ತವೆ, ಕೆಳಗೆ ಬಿದ್ದು ನಾಶ ಆಗಿ ಹೋಗ್ತವೆ. ಅದಕ್ಕೆ ಅವ್ರು ಪ್ರತಿ ಸಂದರ್ಭದಲ್ಲೂ ನೋಡ್ತಾರೆ, ಮಳೆ ತುಂಬ ಚೆನ್ನಾಗಿ ಬರುತ್ತಾ, ತುಂಬ ಚೆನ್ನಾಗಿ ಬರೋದಿಲ್ವಾ. ಆವಾಗ ಬೇರೆಯವ್ರ ಮಾತು ಹೇಳ್ತಾ ಇರ್ತಾರೆ, ಅಲ್ಲಿ ಮಳೆ ತುಂಬ ಚೆನ್ನಾಗಾಯ್ತಂತೆ, ಇಲ್ಲಿ ತುಂಬ ಚೆನ್ನಾಗಾಯ್ತಂತೆ ಅಂತ ಹೇಳಿ ಆ ಮಾತುಗಳನ್ನು ಬೆಳ್ಳಿಯಪ್ಪನವರು ಕೇಳಿಸ್ಕೊಳ್ತಾರೆ ಇರ್ತಾರೆ. ಆದರೆ ನಮ್ಮ ತೋಟದ ಭಾಗದಲ್ಲಿ ಯಾಕೆ ಮಳೆ ಆಗ್ತಾ ಇಲ್ಲ? ಹಾಗೆ
ಇನ್ನೇನು ಆ ಹೂಗಳು ಅರಳಬೇಕು ಅಂತ ಹೇಳಿದ್ರೆ ಆ ಮಳೆ ನೀರು ಬರಬೇಕು. ಅಕಸ್ಮಾತ್ ಅಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಆ ಹೂಗಳು ಬಂದಿರತಕ್ಕಂಥವು ಕೂಡ ಮೊಗ್ಗಾಗದೆ, ಅಂದರೆ ಇನ್ನೇನು ಕಾಫಿಯ ಬೀಜವನ್ನು ತಮ್ಮ ಹೂಗಳ ಮೂಲಕವಾಗಿ ಹೊರತರ್ತಕ್ಕಂಥದ್ದನ್ನು ನಿಲ್ಲಿಸ್ಬಿಟ್ಟು ಹೂಗಳು ಹಾಗೆ ಬಿದ್ದೋಗ್ತವೆ. ಹೀಗೆ ಭಯಂಕರವಾಗಿರ್ತಕ್ಕಂತಹ ಮೋಡ ಒಂದು ಬಾರಿ ಕಟ್ಟಿದೆ. ಆಕಾಶದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಏನಂತ ಇದೆ, ಇನ್ನು ಇವತ್ತು ಪೂರ್ತಿಯಾಗಿರ್ತಕ್ಕಂತಹ ಮಳೆ ಆಗೋಗತ್ತೆ ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಳ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಲೇಖಕರು ಕೂಡ ಅಂದ್ಕೊಳ್ತಾರೆ, ಬೆಳ್ಳಿಯಪ್ಪನವರ ತೋಟಕ್ಕೆ ಈ ಸಲ ತುಂಬ ಚೆನ್ನಾಗಿರ್ತಕ್ಕಂಥ ಮಳೆ ಆಗುತ್ತೆ ಅಂತ ಹೇಳಿ. ಅವರು ಇನ್ನು ಯಾರ್ಯಾರಿಗೆ ಊಟ ಕರಿಬೇಕು ಅದೆಲ್ಲವನ್ನು ಯೋಚನೆ ಮಾಡ್ಕೊಳ್ತಾ ಇರ್ತಾರೆ ಅಂಥೇಳಿ ಅಂದ್ಕೊಳ್ತಾರೆ. ಅದ್ರ ಜೊತೆಗೆ ಅವ್ರು ಅಂದ್ಕೊಂಡು ಬೆಳಗ್ಗೆ ಬಂದು ನೋಡಿದ್ರೆ ಬೆಳ್ಳಿಯಪ್ಪನವರು ಹರಳೆಣ್ಣೆ ಮುಖ ಮಾಡ್ಕೊಂಡು ನಿಂತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಕಳೆದ ಸಾರಿ ಏನು ಬಂತಲ್ಲ ಹರೆಬರೆ ಮಳೆ ಅಷ್ಟೇ ಬಿದ್ದಿದೆ, ಅದು ಯಾವ ರೀತಿಯಾಗಿರ್ತಕ್ಕಂತಹ ಸಮಾಧಾನನೂ ಕೂಡ ಅದು ಕೊಡೋದೇ ಇಲ್ಲ. ಆದರೆ ಅಲ್ಲಿ ಪಕ್ಕದಲ್ಲಿ ಬಿದ್ದಿದೆ, ನಮಗೆ ಹಾಗೇ ಇಲ್ಲ. 1-2-3 ಹನಿ ಹಿಂಗೆ ಚಿಮುಕ್ಸ್ಬಿಟ್ಟು ಆ ಕಡೆ ಹೋಗಿದೆ. ಎಲ್ಲಿ ಜೊಳ್ಳಾಗಿರ್ತಕ್ಕಂಥ ಹೂವುಗಳು ಇದ್ದವು ಕೂಡ ಅವೇನಾಯಿತು ಮತ್ತೆ ಕೆಳಗೆ ಬಿದ್ದು ಹಾಳಾಗೋದು. ಇದ್ರ ಮೂಲಕವಾಗಿ 1-2 ವರ್ಷಗಳ ಸಂದರ್ಭದಲ್ಲಿ ಅವ್ರು ಮಾಡ್ಕೊಂಡಿರ್ತಕ್ಕಂತಹ ಸಾಲ ಮತ್ತೆ ಮತ್ತೆ ಬೆಳೀತಾ ಹೋಯಿತು. ಬೆಳೀತಾ ಹೋದಂಗೆ ಆ ಸಾಲವನ್ನು ತೀರ್ಸೋಕ್ಕಾಗ್ದಲೇ ಅವ್ರೇನು ಮಾಡಿದ್ರು, ತಮ್ಮ ತೋಟವನ್ನು ಮಾರಿಬಿಟ್ಟು ಅಲ್ಲಿಂದ ಹೋಗಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಮಳೆ ಬರೋದನ್ನು ಕಾಯ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಬಂದ ತಕ್ಷಣ 9 ದಿನಗಳ ಒಳಗಡೆ ಆ ಕಾಫಿ ಗಿಡ ಏನು ಮಾಡುತ್ತೆ, ಹೂ ಬಿಡುತ್ತೆ. ಈ ಹೂ ಬಿಡ್ತಕ್ಕಂತಹ ಸಂದರ್ಭದಲ್ಲಿ ಈ ಕಾಫಿ ತೋಟವನ್ನು ನೋಡ್ಕೊಳ್ತಿರ್ತಕ್ಕಂಥವ್ರಿಗೆ ಈ ಮಳೆನೇ ಅತಿ ಮುಖ್ಯವಾಗಿ ಬರಬೇಕಾಗಿರ್ತಕ್ಕಂಥದ್ದು. ಆದರೆ ಈ ಮಳೆ ಬೀಳಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಏನಾಗುತ್ತೆ, ಆ ವರ್ಷದ ಬೆಳೆ ಸರಿಯಾಗಿ ಕೈಗೆ ಬರೋದೇ ಇಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಕಾಫಿ ಬೆಳೆಗಾರ ಅಂದರೆ ವರ್ಷಕ್ಕೊಮ್ಮೆ ಮಳೆ ಜೊತೆ ಜೂಜಾಡೋನು ಅಂತ ಹೇಳಿ. ಹಾಗೆ ಭಾರತದ ಕೃಷಿಯನ್ನು ಕೂಡ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಮಳೆಗಾಲದ ಜೊತೆ ಅಥವಾ ಮಳೆಯ ಜೊತೆ ಆಡುವ ಜೂಜಾಟ ಅಂತಲೂ ಕೂಡ ಕರಿತೀವಿ. ಅದರಲ್ಲೂ ಮುಖ್ಯವಾಗಿ ಈ ಕಾಫಿ ಬೆಳೆ. ಯಾಕೆ, ಜೂನ್ ಜುಲೈಯಲ್ಲಿ ಬರ್ತಕ್ಕಂತಹ ಮಳೆ ಎಲ್ಲ ಕಡೆ ಬಿದ್ದಾಗ ಎಲ್ಲ ಬೆಳೆಗಳನ್ನು ಬೆಳಿಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಏಪ್ರಿಲಲ್ಲೇ ಈ ಒಂದು ಬೆಳೆಗೆ ಮಳೆ ಅನ್ನೋದು ಬರಬೇಕು. ಆವಾಗ ಹೂ ತುಂಬ ಚೆನ್ನಾಗಿ ಅರಳ್ಕೊಳ್ತವೆ, ತುಂಬ ಚೆನ್ನಾಗಿ ಬೀಜಗಳಾಗ್ತವೆ. ಅದ್ರ ಮೂಲಕವಾಗಿ ಕಾಫಿ ತುಂಬ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ತುಂಬ ಚೆನ್ನಾಗಿ ಬಂದ್ಬಿಡ್ತಪ್ಪ ಆ ವರ್ಷ ಅಂತ ಹೇಳಿದ್ರೆ, ಆ ಸುತ್ತಮುತ್ತ ಇರತಕ್ಕಂತಹ ನೆಂಟರಿಷ್ಟರಿಗೆಲ್ಲರಿಗೂ ಕೂಡ ಟೆಲಿಗ್ರಾಮ್ಗಳನ್ನು ಕಳಿಸೋದೇನು, ಹೊಸದಾಗಿ ಕಾರ್ಗಳನ್ನು ಕೊಂಡ್ಕೊಳ್ಳೋದೇನು, ಹೊಸದಾಗಿ ಮಕ್ಕಳೇನಾದರೂ ಇತ್ತು ಅಂದರೆ ಮದುವೆ ಮಾಡೋದೇನು, ಅಂದರೆ ಸಡನ್ನಾಗಿ ಒಂದೇ ಸಲ ಅವನೇನಾಗ್ಬಿಡ್ತಾನೆ, ಶ್ರೀಮಂತನಾಗೋ ರೀತಿಯಲ್ಲೂ ಕೂಡ ಇದು ಆದಾಯವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಏಪ್ರಿಲ್ ಸಂದರ್ಭದಲ್ಲಿ ಬರ್ತಕ್ಕಂತಹ ಮಳೆ ಕೊಂಚ ಏನು ಮಾಡುತ್ತೆ, ಏದುಸಿರನ್ನು ಹೆಚ್ಚಿಸ್ತಾ ಹೋಗುತ್ತೆ. ಆಗ ಬರ್ತಕ್ಕಂತಹ ರೇವತಿ ಮಳೆ ಅಂತ ಏನಿದೆಯಲ್ಲ, ಅದು ಹೆಚ್ಚಾಗಿ ಬಂತು ಅಂತ ಹೇಳಿದ್ರೆ ಒಂದು ಕಡೆ ಹೆಚ್ಚಾಗಿ ಮಳೆಯನ್ನು ತರುತ್ತೆ, ಇನ್ನೊಂದು ಕಡೆ ಕಡಿಮೆ ಆಗಿರ್ತಕ್ಕಂಥ ಮಳೆಯನ್ನು ತರುತ್ತೆ. ಇನ್ನೂ ಕೆಲವುದಲ್ಲಿ ತೋಟದ ಅಂಚಿಗೆ ಮಳೆ ಬಿದ್ದಿರುತ್ತೆ, ತೋಟದ ಒಳಗಡೆ ನೀರು ಬೀಳೋದೇ ಇಲ್ಲ. ಈ ಥರ ಕೀಟಲೆಯನ್ನು ಮಾಡ್ಕೊಂಡು ಏನಾದರೂ ಆ ಮಳೆ ಹೋಯ್ತು ಅಂತ ಹೇಳಿದ್ರೆ ಆ ಒಬ್ಬ ರೈತ ಸತ್ತ ಅಂತಲೇ ಅರ್ಥ. ಸತತವಾಗಿ 3-4 ವರ್ಷ ಹಿಂಗೆ ಹೋಗ್ಬಿಡ್ತು ಅಂತ ಹೇಳಿದ್ರೆ ಅವನ ಕೈಲಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಹಾಗೆ ಇದೆಲ್ಲವನ್ನು ನಮ್ಮ ಕೈಯಲ್ಲಿ ಹೇಗೆ ನಿಭಾಯಿಸ್ಕೊಳ್ಳೋದಕ್ಕಾಗತ್ತೆ, ಅಥವಾ ಏಪ್ರಿಲಲ್ಲಿ ಮಳೆ ಬರೋದಿಲ್ಲ, ಅಥವಾ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಮಳೆ ಆಗತ್ತೆ ಅಂತ ಹೇಳಿ ಯಾವ ಲೆಕ್ಕದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಆಕಾಶವಾಣಿಯನ್ನು ಕೇಳಿಸ್ಕೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಹವಾಮಾನ ಇಲಾಖೆ ಏನು ಮಾಡ್ತಾ ಇರುತ್ತೆ, ಇದಕ್ಕೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇರ್ತಾರೆ. ಆ ತಕ್ಷಣದಲ್ಲಿ ಟಿ ವಿಯನ್ನು ಕೂಡ ನೋಡಿಕೊಂಡು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗ್ತೀವಿ. ಜಾತಕಗಳನ್ನು ಕೇಳಿಕೊಂಡು ಅದರ ಪಂಚಾಂಗವನ್ನು ನೋಡ್ಕೊಳ್ಳೋದ್ರ ಮೂಲಕವಾಗಿಯೂ ಕೂಡ ನಾವೇನು ಮಾಡ್ತೀವಿ, ಮಳೆ ತುಂಬ ಚೆನ್ನಾಗಾಗತ್ತಾ ಇಲ್ವಾ ಅಂಥೇಳಿ ಕೇಳ್ತಾ ಹೋಗ್ತಾ ಇರ್ತೀವಿ. ಹಾಗೆ ಆ ಊರಿನಲ್ಲಿ ಒಬ್ಬ ಪಾಪಣ್ಣ ಅಂಥೇಳಿ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿಯ ಊರಿನಲ್ಲಿ ಒಬ್ಬ ಕಿಟ್ಟಪ್ಪ ಜೋಯಿಸ ಅಂಥೇಳಿ ಇನ್ನೊಬ್ಬ ವ್ಯಕ್ತಿ ಇದ್ದ. ಆ ಕಿಟ್ಟಪ್ಪ ಜೋಯಿಸ ಏನು ಹೇಳ್ತಾರೆ, ಈ ಸಲ ತುಂಬ ಚೆನ್ನಾಗಿ ಮಳೆ ಆಗುತ್ತೋ ಅಂಥೇಳಿ ಕೇಳಿದ್ರೆ, ನಾವು ಮೊದಲೇ ಹೇಳಿರಲಿಲ್ವಾ ಈ ಸಲ ಅಷ್ಟೊಂದು ಚೆನ್ನಾಗಿ ಮಳೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಪಾಪಣ್ಣ ಅದೇ ಮಾತನ್ನು ಹೇಳ್ತಾ ಇರ್ತಾನೆ. ಸೊ ಇದು ಯಾಕೆ ಅಂತ ಹೇಳಿದ್ರೆ, ಕಿಟ್ಟಪ್ಪ ಜೋಯಿಸ ನಮ್ಮ ಭಾರತೀಯ ಹವಾಮಾನ ಇಲಾಖೆ ಅಥವಾ ಆ ಒಂದು ಮುನ್ಸೂಚನೆಯನ್ನು ಏನು ಕೊಡುತ್ತೋ ಅದೇ ರೀತಿಯಲ್ಲಿ ಅದಕ್ಕೆ ಹತ್ತಿರವಾಗಿರ್ತಕ್ಕಂತಹ ಮಾತನ್ನು ಕೂಡ ಕಿಟ್ಟಪ್ಪ ಜೋಯಿಸ ಹೇಳ್ತಾನೆ ಇರ್ತಾನೆ. ದಕ್ಷಿಣ ಒಳನಾಡಿನ ಹಲವೆಡೆಗಳಲ್ಲಿ ಸುರಿಬಾಗಿದಾಗಿರ್ತಕ್ಕಂತಹ ಮಳೆ ಮುನ್ನೆಚ್ಚರಿಕೆಯನ್ನು ಕೇಳಿಕೊಂಡು ನೋಡಿದ್ರೆ ನಮ್ಮ ಕಡೆ ಆ ರೀತಿಯಾಗಿರ್ತಕ್ಕಂತಹ ಮಳೆ ಬೀಳೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾ ಇರ್ತಾನೆ. ಕಿಟ್ಟಪ್ಪ ಜೋಯಿಸ ಅಥವಾ ಆಕಾಶವಾಣಿ ಆಗಲಿ, ಪುಟ್ಟಪರ್ತಿ ಸಾಯಿಬಾಬಾ ಆಗಲಿ,
ಎಲ್ಲರೂ ಶಕುನ ಹೇಳತಕ್ಕಂಥವ್ರಾದರೂ ಕೂಡ ಅದೇ ಒಂದು ಸಂಪ್ರದಾಯವನ್ನು ಪಾಲನೆ ಮಾಡ್ಕೊಂಬಂದಿರ್ತಾರೆ. ಮಳೆ ಆಗತ್ತೆ, ಮಳೆ ಆಗೋದಿಲ್ಲ ಅಂಥೇಳಿ. ಅದಕ್ಕೆ ಪಾಪಣ್ಣ ಏನು ಮಾಡ್ತಾನೆ, ಈ ಸಲ ಕಿಟ್ಟಪ್ಪ ಜೋಯಿಸ ಏನು ಹೇಳಿದ್ನಲ್ಲ ಆ ಮಾತನ್ನು ನಂಬದಲೇ ಮುತ್ತುಗದ ಮರ, ಆ ಮರದಲ್ಲಿ ಕಾಯಿ ಏನಿರುತ್ತಲ್ಲ ಆ ಕಾಯಿ ಬಿಡ್ತಕ್ಕಂತಹ ರೀತಿಯನ್ನು ನೋಡಿಕೊಂಡು ಈ ಸಲ ಮಳೆ ಆಗುತ್ತಾ ಇಲ್ವಾ ಅನ್ನೋ ಒಂದು ದಾರಿಯನ್ನು ಅವನು ಕಾಣಿಸ್ಕೊಳ್ತಾ ಹೋಗ್ತಿರ್ತಾನೆ. ಆದರೆ ಕಿಟ್ಟಪ್ಪ ಜೋಯಿಸರು ತಾವು ಮೊದಲಿನಿಂದ ಏನು ಹೇಳ್ಕೊಂಬರ್ತಾ ಇದ್ರೋ ಅದು ಈ ವರ್ಷ ಒಂದು ಬೇರೆ ರೀತಿಯಲ್ಲಿ ಅವ್ರು ಹೇಳೋದಕ್ಕೆ ಮುಂದಾದರು. ಅದ್ರಿ ಮಳೆ ಅಂತ ಏನಾದರೂ ಬಂತು ಅಂತ ಹೇಳಿದ್ರೆ ಅಥವಾ ಗುಡುಗಿದ್ರೆ 6 ವರ್ಷಗಳ ಕಾಲ ಏನಾಗುತ್ತೆ, ಮಳೆ ಅನ್ನೋದು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟಿರ್ತಾನೆ. ಇದರಿಂದ ಅಲ್ಲಿರ್ತಕ್ಕಂತಹ ಜನಕ್ಕೆ ಮೊದಲೇ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಈಗ ಮಳೆ ಆಗಲಿಲ್ಲ ಅಂದರೆ ನಮ್ಮ ಮುಂದಿನ ಭವಿಷ್ಯ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರೆಲ್ಲರೂ ಕೂಡ ಈ ಜೋಯಿಸ್ನನ್ನು ಇಲ್ಲಿಂದ ಬಿಟ್ಟು ಒಡೆದು ಏನಾದ್ರು ಕಳಿಸ್ಬೇಕು ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಕೆಲವು ಸಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ರೀತಿಯಲ್ಲೂ ಕೂಡ ಕಿಟ್ಟಪ್ಪ ಜೋಯಿಸನ ಮೇಲೆ ಕೆಲವರು ಒಂದಷ್ಟು ಜನ ಏನಾಗಿರುತ್ತೆ ಕೋಪ ಅನ್ನೋದನ್ನು ಕೂಡ ಮಾಡ್ಕೊಂಡಿರ್ತಾರೆ. ಯಾವಾಗ ಅಂತ ಹೇಳಿದ್ರೆ ಈ ದಕ್ಷಿಣೆಗಳಾಗಲಿ ಪೂಜೆಗಳಾಗಲಿ ಇವೆಲ್ಲ ಮಾಡಿದಾಗ ಹೊಟ್ಟೆಪಾಡಿಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ಬರ್ತಾ ಇರುತ್ತೆ. ಕೆಲವು ಸಲ ಮದುವೆಗಳಿಗೆ ಜಾತಕ ಕೂಡಿಸ್ಕೊಡ್ಬತಕ್ಕಂತಹ ಸಂದರ್ಭದಲ್ಲೂ ಕೂಡ ಗಂಡು ಹೆಣ್ಣಿನ ಜಾತಕವೇನೋ ಕೂಡ್ತದೆ, ಆದರೆ ಗಂಡಿನ ತಂದೆ ತಾಯಿಗಳಿಗೆ ಮಾತ್ರ ಇದರಿಂದ ಏನಾದರೂ ಅನಾಹುತ ಆಗುತ್ತೆ, ಯಮಗಂಡ ಕಾದಿದೆ, ಗೃಹ ಪ್ರವೇಶ ಆಗಲಿ ತೊಟ್ಲುಗಾಕೋ ಶಾಸ್ತ್ರಗಳಾಗಲಿ ಎಲ್ಲದಕ್ಕೂ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಕಿರಿಕಿರಿ ಉಂಟಾಗ್ತಕ್ಕಂಥ ಮಾಹಿತಿಯನ್ನು ಅವನು ನೀಡ್ತಾ ಹೋಗ್ತಾ ಇರ್ತಾನೆ. ಇದೆಲ್ಲವನ್ನು ಕೇಳ್ಕೊಂಡಿರ್ತಕ್ಕಂಥ ಅಲ್ಲಿನ ಜನ ಇಂಥ ದರಿದ್ರ ಆರವನ್ನ ಮಾತನ್ನು ನಾವು ಯಾಕೆ ಕೇಳಬೇಕು, ಅವನಿದ್ರೆಷ್ಟು ಇಲ್ಲ ಅಂದ್ರೆಷ್ಟು, ಅವನನ್ನು ನಾವು ಯಾಕೆ ಅವನನ್ನು ಮಾತನ್ನು ಕೇಳ್ಕೊಳ್ಬೇಕು, ಅವನನ್ನು ಒದ್ದು ಓಡಿಸೋ ಇವನನ್ನು ಅಂಥೇಳಿ ಜನ ಕೂಗಾಡ್ಬಿಡ್ತಾರೆ. ಆ ಕೂಗಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು 4-5 ಜನ ಸೇರಿಕೊಂಡು ಅವನಿಗೊಂದು ಏಟನ್ನು ಕೊಟ್ಟು ಕೂಡ ಅವನೇನು ಮಾಡ್ತಾನೆ, ಊರಿಂದ ಕಳಿಸ್ಬಿಡ್ತಾರೆ. ಸೊ ಹಾಗೆ ಕಿಟ್ಟಪ್ಪ ಜೋಯಿಸ ಆ ಊರನ್ನು ಬಿಡಬೇಕಾಗತ್ತೆ. ಇಲ್ಲಿ ಬರ್ತಕ್ಕಂತಹ ಪಾಪಣ್ಣನಾಗಲಿ ಇಲ್ಲಿ ಮುದ್ದಪ್ಪನಾಗಲಿ ಇವರಿಬ್ಬರು ಅಣ್ಣ ತಮ್ಮಂದರು, ಒಂದು ರೀತಿ ಸೋಂಬೇರಿಗಳು ಅಂತ ಅಂದ್ಕೊಳ್ಬೋದು, ಸೋಮಾರಿಗಳಾಗಿರ್ತಕ್ಕಂಥವ್ರು. ಪಾಪಣ್ಣ ಯಾವಾಗ ನೋಡಿದ್ರು ಪ್ರತಿ ಸಂದರ್ಭದಲ್ಲೂ ಅವನೇನು ಮಾಡ್ತಾನೆ, ಮಳೆಯನ್ನು ಬೈಕೊಳ್ತಾನೆ ಇರ್ತಾನೆ. ಅವನಿಗೆ ಪಿತ್ರಾರ್ಜಿತವಾಗಿ 3 ಎಕರೆ ಗದ್ದೆ ಬಂದಿರ್ತದೆ. ಆ ಗದ್ದೆ ಬಂದಿರೋದ್ರಿಂದ ಅವನು ಯಾವತ್ತೂ ಕೂಡ ಆ ಗದ್ದೆಯನ್ನು ಉತ್ತೋದಾಗಲಿ ಅಥವಾ ಬೆಳೆದಿದ್ದಾಗಲಿ ಯಾರೂ ಕೂಡ ನೋಡಿಲ್ಲ. ಆದರೂ ಕೂಡ ಎಲ್ಲ ಕಡೆ ಬಂದು ಬೈಕೊಂಡು ಹೋಗ್ತಾನೆ ಇರ್ತಾನೆ. ಒಂದು ವರ್ಷ ಮಾತ್ರ ಏನಾಗಿದೆ, 7 ಇಂಚು ಬೆಂಗಳೂರಿನಲ್ಲಿ ಮಳೆ ಬಂದಿರೋದನ್ನು ಶತಮಾನದ ಮಳೆ ಅಂಥೇಳಿ ವಿಶೇಷಣ ಕೊಟ್ಕೊಂಡು ಬೆಂಗಳೂರು ಜನ ಮಾತಾಡ್ತಾ ಹೋಗ್ತಾರೆ. ಆದರೆ ಅಲ್ಲಿ ಬಿದ್ದಿರ್ತಕ್ಕಂತಹ ಮಳೆ ತುಂಬ ಯಥೇಚ್ಛವಾಗಿ ಬಿದ್ದಿರತಕ್ಕಂತಹ ಮಳೆ, ಎಲ್ಲಿ ನೋಡಿದ್ರೂ ನೀರು ಹೋಗ್ತಾ ಇದೆ, ಅಥವಾ ಎಲ್ಲಿ ನೋಡಿದ್ರೂ ಮಳೆ ಅಂದರೆ ಮೋಡ ಕಟ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ನಾವು ಮೊಂಬತ್ತಿಯನ್ನು ಇಟ್ಕೊಂಡಿರ್ತಕ್ಕಂತಹ ಸಂದರ್ಭ, ಅಂದರೆ ಆ ಮಟ್ಟಕ್ಕೆ ಮೋಡ ಅನ್ನೋದು ಕಟ್ಕೊಂಡ್ಬಿಟ್ಟಿತ್ತು. ಆವಾಗ ಮಳೆ ಅನ್ನೋದು ಎಲ್ಲೆಲ್ಲಿ ಬರುತ್ತೋ ಎಲ್ಲ ಕಡೆ ಬಂದಿದೆ. ಎಲ್ಲೆಲ್ಲಿ ನೋಡ್ತಾ ಇದ್ರು ಅಲ್ಲೆಲ್ಲ ನೀರು, ಎಲ್ಲ ಮನೆಗಳ ಮೇಲಿನ ಹೆಂಚಿನಿಂದ ನೀರು ಕೆಳಗೆ ಬೀಳ್ತಾ ಇದೆ. ತೋಟದ ಪಕ್ಕದಲ್ಲಿ ಹೋಗ್ತಾ ಇರ್ತಕ್ಕಂಥ ತೋಡುಗಳಲ್ಲೂ ಕೂಡ ನೀರೇ, ನೆಲದಿಂದ ಉಗ್ತಾ ಇರತಕ್ಕಂತಹ ನೀರು, ಇಡೀ ಪರಿಸರ ಒಂದು ರೀತಿ ತೇವಮಯವಾಗಿರ್ತಕ್ಕಂತಹ ರೀತಿಯಲ್ಲಿ ಮಳೆ ಬಿದ್ದಿದೆ. ಮನೆ ಒಳಗಡೆ ಇರತಕ್ಕಂಥ ರೀಪುಗಳಾಗಲಿ ಪಿಕಾಸುಗಳಾಗಲಿ ಅದ್ರ ಮೇಲೆ ಅಣಬೆಗಳು ಹುಟ್ಟತಕ್ಕಂತಹ ಮಟ್ಟಕ್ಕೆ ತೇವ ಅನ್ನೋದು ಆಗೋಗಿದೆ. ಹಕ್ಕಿಗಳು ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಅದ್ರ ಜೊತೆಗೆ ಮರದಲ್ಲೇ ಆ ಪಕ್ಷಿಗಳು ಕೂತ್ಕೊಂಡು ತೂಗಿಸಿ ಕೆಳಗೆ ಬೀಳ್ತಕ್ಕಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂತಹ ತೇವಾಂಶ ಅದು. ದೊಡ್ಡ ಮನುಷ್ಯರು ಬ್ರಾಂಡಿಯನ್ನು ಕುಡಿಯೋದ್ರ ಮೂಲಕವಾಗಿ ತಮ್ಮ ದೇಹದ ಸ್ಥಿತಿಯನ್ನು ಕಾಪಾಡ್ಕೊಳ್ತಾ ಇದ್ರು. ಕೆಲಸಕ್ಕೆ ಹೋಗ್ತಕ್ಕಂಥ ಹೆಣ್ಣುಮಕ್ಕಳು ಮೆಣಸಿನ್ಕಾಯಿಯನ್ನು ತಮ್ಮ ನಾಲ್ಗೆಯ ಕೆಳಗಡೆ ಇಟ್ಕೊಂಡು ಏನು ಮಾಡ್ತಾಯಿದ್ರು, ನಾಟಿ ಕೆಲಸಕ್ಕೆ ಹೋಗ್ತಾಯಿದ್ರು. ಅದೇ ಸಂದರ್ಭದಲ್ಲಿ ದನಗಳಿಗೆ ಎಷ್ಟು ಬೂದಿ ತಿಕ್ಕಿದ್ರೂ ಕೂಡ ಚಳಿ ಅನ್ನೋದು ಬಿಡ್ತಾ ಇರಲಿಲ್ಲ. ಆ ಮಟ್ಟಕ್ಕೆ ಮಳೆ ಬಂದಿದೆ. ಅಂಥ ಮಳೆ ಬಂದಿದ್ದರೂ ಕೂಡ ಎಲ್ಲೆಲ್ಲೋ ಒಂದೊಂದು ಕಡೆ ಆ ಗದ್ದೆಗೆ ನೀರು ನುಗ್ಗಿದೆಯಂತೆ, ಈ ಗದ್ದೆಗೆ ನೀರು ನುಗ್ಗಿದೆಯಂತೆ ಅಂತ ಹೇಳಿ ಎಲ್ಲ ಮಾತಾಡ್ಕೊಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ನಿಯರ್ ಬೈಲಿರ್ತಕ್ಕಂತಹ ಹೇಮಾವತಿ ನದಿ ಒಂದು ರೀತಿ ಸಮುದ್ರದ ರೀತಿಯಲ್ಲಿ ಕಾಣ್ತಾ ಹೋಗ್ತಾ ಇದ್ದಂತೆ ಆ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಜನಕ್ಕೂ ಕೂಡ. ಹಾಗೆ ಇಷ್ಟೆಲ್ಲ ಅಷ್ಟು ಜೋರಾಗಿ ಬಂದಿರತಕ್ಕಂತಹ ಮಳೆ ಬಂದಿದ್ದರೂ ಕೂಡ ಇವನು ಪಾಪಣ್ಣ ಏನು ಮಾಡ್ತಾನೆ, ಎಲ್ಲರ ಮುಂದೆ ಏನು ಅದೇ ರಾಗ ಹೇಳ್ಕೊಳ್ತೀಯಾನೆ, ಏನು ನನ್ನ ಗದ್ದೆ ಮಾಡೋದಕ್ಕೆ ನೀರು ಅನ್ನೋದು ಒಂದು ಸ್ವಲ್ಪನೂ ಸಿಗ್ತಾನೆ ಇಲ್ಲ, ಇಂಥ ಮಳೆಗೂ ನೀರಾಗಲಿಲ್ಲ ಅಂತ ಹೇಳಿದ್ರೆ ಇನ್ನೇನಪ್ಪ ಇವನೇನು ಸುಳ್ಳು ಹೇಳ್ತೀಯನ ನಿಜ ಹೇಳ್ತೀಯನ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವನು ಏನು ಮಾಡ್ತಾನೆ, ರೋಡಲ್ಲಿ ಹೋಗಬೇಕಾದಾಗ
ಸರಿ, ಹಾಗಾದರೆ ನಾನು ಒಂದು ಸಲ ನೋಡ್ತೀನಪ್ಪ, ಅದೇನು ನೀರಾಗೋದಿಲ್ಲ ನೋಡೋಣ ಅಂತ ಹೇಳಿ ಕೇಳಿದಾಗ, ಸರಿ ಆಯಿತು ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಕರ್ಕೊಂಡು ಹೊರಡ್ತಾನೆ. ಕರ್ಕೊಂಡು ಹೊರಡ್ತಾ ಇರಬೇಕಾದಾಗ ಹಳ್ಳ ಅವನ್ನೆಲ್ಲವನ್ನು ಜಾರಿಸ್ಕೊಂಡು ಮತ್ತು ಪ್ಯಾಂಟ್ಗಳೆಲ್ಲ ಕೆಸರು ಹಾಕ್ಕೊಂಡು ಎಲ್ಲ ಒಂದು ಕಡೆಯಿಂದ ಒಂದು ಕಡೆಗೆ ಎಲ್ಲರೂ ಕೂಡ ಆ ಬೆಟ್ಟ ಮತ್ತು ಗುಡ್ಡವನ್ನು ಹತ್ಕೊಂಡು ಮೇಲೆ ಬಂದು ನಿಂತ್ಕೊಂಡು ನೋಡ್ತಾರೆ. ಆ ಗುಡ್ಡದ ಮೇಲೆ ಬಯಲನ್ನೋದಿತ್ತು. ಆ ಸುತ್ತಮುತ್ತ ಏನು ಮಾಡಿದ್ರು, ಇದೊಂದು ಬೆಟ್ಟ ಅಂತ ಅಂದ್ಕೊಳ್ಳೋಣ. ಈ ಬೆಟ್ಟದ ಮೇಲೆ ಏನಾಗಿದೆ, ಒಂದು ಭೂಮಿ. ಸೊ ಇದನ್ನು ಅಂಚು ದಿಬ್ಬಗಳನ್ನು ಕಟ್ಬಿಟ್ಟು ಇಲ್ಲಿ ಬಿತ್ತನೆ ಮಾಡಬೇಕು ಅಥವಾ ಭತ್ತವನ್ನು ಬೆಳಿಬೇಕು ಅಂತ ಅಂದ್ಕೊಂಡು ಮಾಡಿರ್ತಾರೆ. ಸೊ ಮಳೆ ಯಾವಾಗಲೂ ಕೂಡ ಹಿಂಗೆ ಬಿತ್ತು ಅಂತ ಹೇಳಿದ್ರೆ ಇಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. ಈ ನೀರೇನಾಗುತ್ತೆ, ಹಿಂಗಿಂದ ಒಳಗೆ ಹೋಗ್ಬೋದು, ಹಿಂಗಿಂದ ಜಿನಿಗೆ ಒಳಗೆ ಹೋಗ್ಬೋದು. ಸೊ ಇಲ್ಲಿ ತೇವಾಂಶ ಅನ್ನೋದು ಇಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಸೊ ಇದರಿಂದ ಏನಾಗ್ಬಿಡುತ್ತೆ, ಎಂಥವರೇ ಆದರೂ ಕೂಡ ಇಲ್ಲಿ ಬೆಳೆಯನ್ನು ಬೆಳೆಯೋದಕ್ಕಾಗೋದಿಲ್ಲ. ಆದರೆ ಈ ತಗ್ಗಿನ ಭಾಗದಲ್ಲಾಗಲಿ ಅಥವಾ ಈ ತಗ್ಗಿನ ಭಾಗದಲ್ಲಾಗಲಿ ಅಥವಾ ಇಲ್ಲಾಗಲಿ ಯಥೇಚ್ಛವಾಗಿರ್ತಕ್ಕಂಥ ನೀರು ಸಿಗುತ್ತೆ. ಅಲ್ಲಿ ನಾವು ಭತ್ತ ಅಂದರೆ ನೀರಾವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೆಳೆಗಳನ್ನು ಬೆಳೀತಾ ಹೋಗ್ಬೋದು. ಆದರೆ ಇವನು ಯಾಕೆ ಇಂತಹ ಜಾಗದಲ್ಲಿ ಈ ಒಂದು ಗದ್ದೆಯನ್ನು ಇಟ್ಕೊಂಡಿಯಾನೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವರ ತಂದೆ ಏನು ಮಾಡ್ತಾರೆ, ಗೊರೂರು ಅಣೆಕಟ್ಟನ್ನು ಕಟ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಭೂಮಿಯು ಕೂಡ ಹೋದರೆ ಅದು ಸರ್ಕಾರದಿಂದ ನಮಗೇನಾದರೂ ಲಾಭಾಂಶ ದೊರಕಬೋದು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಅಲ್ಲಿ ಗದ್ದೆಯನ್ನು ಮಾಡೋದಕ್ಕೆ ಮುಂದಾಗಿರ್ತಾರೆ. ಸೊ ಆದರೂ ಆ ಜಮೀನು ಯಾರಿಗೆ ಸಿಕ್ಕಿರುತ್ತೆ ಅಂತ ಹೇಳಿದ್ರೆ, ಈ ಪಾಪಣ್ಣನಿಗೆ ಆ ಜಮೀನು ಸಿಕ್ಕಿರುತ್ತೆ. ಸೊ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಒಂದು ಭಾಗ ಅಥವಾ ಗದ್ದೆಯಲ್ಲಿ ನಾನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದರೆ ಮುಂದೊಂದು ದಿನ ನನಗಿದ್ರಿಂದ ಏನಾದರೂ ಸಿಗ್ಬೋದಲ್ವಾ ಅಂಥೇಳಿ ಪಾಪಣ್ಣನು ಕೂಡ ಹಾಗೆ ಯೋಚನೆ ಮಾಡಿಕೊಂಡು ಬರ್ತಾನೆ. ಸರಿ ಆಯಿತು, ಎಲ್ಲ ಕಡೆ ಯಾವಾಗಲೂ ಪ್ರತಿ ಸಂದರ್ಭದಲ್ಲಿ ಈಗ ನೋಡ್ಕೊಂಬಂದ್ಮೇಲೆ ಗೊತ್ತಾಯಿತು. ಸೊ ಇಲ್ಲಿ ಎಂತಹ ಬೆಳೆಯನ್ನು ಕೂಡ ಬೆಳೆಯೋದಕ್ಕಾಗೋದಿಲ್ಲ, ನೀರು ಅನ್ನೋದು ನಿಲ್ಲೋದಿಲ್ಲ ಇಲ್ಲಿ. ಸೊ ಇದರಿಂದ ಅವನೇನು ಮಾಡ್ತಾನೆ, ಎಲ್ಲ ಕಡೆ ಸೋಮಾರಿಯಾಗಿ ತಿರುಕೊಂಡು ಓಡಾಡ್ತಾ ಇರ್ತಾನೆ. ಸರಿ ಆಯಿತು, ಅಲ್ಲಿಂದ ಗದ್ದೆಯನ್ನು ತೋರಿಸ್ಕೊಂಡು ಬಂದಿರತಕ್ಕಂಥ ಪಾಪಣ್ಣ ಏನು ಮಾಡ್ತಾನೆ, ಮೀನು ಹಿಡಿಬೇಕು ಅಂಥೇಳಿ ಅವರ ಅಣ್ಣನಾಗಿರ್ತಕ್ಕಂತಹ ಮುದ್ದಪ್ಪನ ಗ್ಯಾಂಗ್ನ ಜೊತೆಗೆ ಬಂದು ಸೇರ್ಕೊಳ್ತಾ ಹೋಗ್ತಾನೆ. ಈ ಮುದ್ದಪ್ಪ ಈ ಊರಿನ ಜನ ಎಲ್ಲ ಏನಂತ ಕರಿತಾ ಇರ್ತಾರೆ ಇವನನ್ನು ಅಂತ ಹೇಳಿದ್ರೆ, ಬೊದ್ದ ಅಂಥೇಳಿ ಕರಿತಾ ಇರ್ತಾರೆ. ಇವನು ಒಂದು ವೀಕ್ನೆಸ್ ಏನಿದೆ ಅಂತ ಹೇಳಿದ್ರೆ, ಯಾರಾದರೂ ಕಳ್ಳರಾಗಲಿ ಕದೀಮ್ರಾಗಲಿ ಗಿಲೀಟ್ ಮಾಡೋರಾಗಲಿ ಅಂಥವ್ರಿಗೆ ಇವನು ಕಾಯಂ ಆಗಿರ್ತಕ್ಕಂತಹ ಗಿರಾಕಿ. ಯಾಕೆ, ಪ್ರತಿ ವರ್ಷ ಹಣವನ್ನು ದ್ವಿಗುಣ ಅಂದರೆ ಮಲ್ಟಿಪಲ್ ಆಗಿರ್ತಕ್ಕಂಥ ಹಣವನ್ನು ಮಾಡ್ತಕ್ಕಂಥವ್ರು ಯಾರಾದರೂ ಸಿಕ್ಕಿದ್ರೆ ಅವ್ರ ಹತ್ರ ದುಡ್ಡು ಕೊಟ್ಟು ಎಕ್ಸ್ಟ್ರಾ ಮಾಡ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾನೆ. ಅದಕ್ಕೆ ಅಂಥವ್ರನ್ನ ಸಂತೆಗಳಾಗಲಿ ಅಥವಾ ಬೇರೆ ಬೇರೆ ಊರುಗಳಲ್ಲಾಗಲಿ ಹುಡುಕೊಂಡು ಹೋಗ್ತಾ ಇರ್ತಾನೆ. ಹುಡುಕೊಂಡು ಹೋದರೂ ಕೂಡ ಪ್ರತಿ ಸಂದರ್ಭದಲ್ಲೂ ಅವನು ಮೋಸ ಮಾಡಿಸ್ಕೊಂಡೇ ರಿಟರ್ನ್ ಬರ್ತಾ ಇರ್ತಾನೆ. ಒಂದು ಸಲ ಏನಾಗ್ಬಿಡತ್ತೆ, ಯಾರಾದರೂ ಅಸಲಿಯವರು ಸಿಗ್ತಾರಾ, ನಕಲಿಯವರು ಆಸಾಮಿಗಳು ಇಂಥವ್ರು ಇರ್ತಾರೆ ಅಂತ ಹೇಳಿ ತಿಳ್ಕೊಂಡು ಸ್ವಲ್ಪ ಹುಷಾರಾಗೆ ಹೋಗಬೇಕು ಅಂಥೇಳಿ ದುಡ್ಡು ಇಟ್ಕೊಂಡು ಬರ್ತಾನೆ. ಬಂದು ಅವ್ರ ಹತ್ರ ಬೇರೆಯವ್ರ ಹತ್ರ ಎಲ್ಲ ಮಾತಾಡಿ ನೋಡ್ತಾನೆ, ಅವರು ನಿಜ ಅಂತ ಹೇಳಿ ಅಂತ ಅಂದ್ಕೊಳ್ತಾನೆ. ಸರಿ ಆಯಿತು, ಸಿಕ್ಕಿದ ಮೇಲೆ ಮುದ್ದಪ್ಪ ಏನು ಮಾಡ್ತಾನೆ, 20 ರೂಪಾಯಿನ ಕೊಡ್ತಾನೆ. ನಾಳೆ ಸಂಜೆ ಇದೇ ಟೈಮ್ಗೆ ಇಲ್ಲಿಗೆ ಬಾರಪ್ಪ, ನಾವು ಬಂದು ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವರಲ್ಲಿಂದ ಹೋಗ್ತಾರೆ. ಬಟ್ ಅವ್ರು ರಿಟರ್ನ್ ಬರೋದೇ ಇಲ್ಲ. ಆದರೂ ಕೂಡ ಇವನೇನು ಮಾಡ್ತಾನೆ, ವೆಯ್ಟ್ ಮಾಡ್ತಾನೆ ಇರ್ತಾನೆ. ಯಾಕೆ, ನಾನು ಇವತ್ತಲ್ಲ ಅಂದರೆ ಇನ್ನೊಂದು ದಿನನಾದರೂ ಇಂಥವರು ಸಿಗ್ತಾರೆ, ನನ್ನನ್ನು ಹಣ ದ್ವಿಗುಣಗೊಳಿಸ್ತಾರೆ ಅಂಥೇಳಿ ಒಂದು ನಂಬಿಕೆಯಲ್ಲಿ, ಅಥವಾ ಈ ರೀತಿ ಎಷ್ಟೋ ಜನ ಶ್ರೀಮಂತರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಅವನು ಕೂಡ ಯೋಚನೆ ಮಾಡಿಕೊಂಡು ಇರ್ತಾನೆ. ಇದು ಅವನ ನಂಬಿಕೆಯೂ ಕೂಡ ಆಗಿರುತ್ತೆ. ಆಮೇಲೆ ಮುದ್ದ ಏನು ಮಾಡ್ತಾನೆ, ಮೀನು ಹಿಡಿಬೇಕು ಅಂಥೇಳಿ ಹೇಮಾವತಿ ಹೊಳೆಗೆ ಯಾವಾಗಲೂ ಕೂಡ ಹೋಗ್ತಾನೆ ಇರ್ತಾನೆ. ಮುದ್ದ ಗಾಳಕ್ಕೆ ಚಿಕ್ಕ ಮೀನೊಂದನ್ನು ಚುಚ್ಚಿ ಒಳಗೆ ಹಾಕ್ತಾನೆ. ಆ ಚಿಕ್ಕ ಮೀನು ಇನ್ನೊಂದು ದೊಡ್ಡ ಮೀನನ್ನು ಹಿಡಿತದೆ. ಯಾರೋ ಹೇಳಿದ್ರಂತೆ, ನೋಡೋ ಈ ಮೀನನ್ನು ಗಾಳಕ್ಕೆ ಹಾಕಿ ಎಸಿ, ದೊಡ್ಡ ಮೀನು, ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಮೀನು ಸಿಗತ್ತೆ ಅಂತ ಹೇಳಿ ಕಳಿಸಿರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅವನು ಏನು ಮಾಡ್ತಾನೆ ಅಂದರೆ, ನೀರೇ ಇಲ್ದಿರ್ತಕ್ಕಂಥ ಒಂದು ಅಂದರೆ ತುಂಬ ಚಿಕ್ಕದಾಗಿ ಹರಿತಾ ಇರತಕ್ಕಂಥ ಹೊಳೆ ಒಳಗಡೆಗೆ ಇವನು ಹಗ್ಗವನ್ನು ಹಾಕಿ ದೊಡ್ಡ ಮೀನನ್ನು ಹಾಕಿರ್ತಾನೆ. ಈ ಒಂದು ನದಿಯಲ್ಲಿ ದೊಡ್ಡ ಮೀನಿದೆ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಭ್ರಮೆಯಲ್ಲೇ ಹಗ್ಗ ಹಾಕ್ಕೊಂಡು ಕೂತಿರ್ತಾನೆ. ಆದರೆ ನೀರಲ್ಲಿ ಜಾಸ್ತಿನೇ ಇಲ್ವಲ್ಲ. ಪ್ರತಿ ಮಳೆಗಾಲದಲ್ಲೂ ನದಿ ದಂಡೆಯಲ್ಲಿ ಕುಳಿತಿರ್ತಕ್ಕಂಥವ್ರನ್ನೆಲ್ಲ ಹೋಗೋರು ಬರೋರು ಎಲ್ಲರೂ ಕೂಡ ನೋಡಿಕೊಂಡು ಕೂತಿರ್ತಕ್ಕಂಥವ್ರೆ. ಭಯಂಕರವಾಗಿರ್ತಕ್ಕಂಥ ಮೀನಿನ ಕಥೆಯನ್ನು ಕೂಡ ಕೇಳಿಕೊಂಡು ಹೋಗಿ ಬರೋರು ಇರ್ತಾರೆ. ದೊಡ್ಡ ದೊಡ್ಡ ಮೀನುಗಳ ಕಥೆಗಳನ್ನು ಒಂದಕ್ಕೆರಡು ಮಾಡಿ ಮುದ್ದ ರೋಮಾಂಚವಾಗಿ ಹೇಳ್ತಾ ಇರ್ತಾನೆ. ಸರಿ, ಅದರಲ್ಲಿ ದಾರಿ ಹೋಗ್ರೆ ಏನು ಮಾಡ್ತಾರೆ, ಮುದ್ದನಿಗೆ ತೊಂದರೆ ಇರಲಿಲ್ಲ. ಆದರೆ ಮುದ್ದನ ದಾರವನ್ನು ಎಂದೋ ಎಳೆದ ಅದೃಶ್ಯ ಮೀನಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಹಾಕಬೇಕು ಅಂತ ಹೇಳಿಬಿಟ್ಟು
ಅವನೇನು ಮಾಡ್ತಾನೆ, ಬಾಳೆಕಾಯಿ ಬೋಂಡವನ್ನು ಒಂದು ಸಲ ಹಾಕ್ತಾನೆ, ತುಳಸಿ ಎಲೆ ರಾಗಿ ಹಿಟ್ಟನ್ನು ಒಂದು ಸಲ ಹಾಕ್ತಾನೆ, ಅದಾದಮೇಲೆ ಬ್ರೆಡ್ಡು, ಕೆಲವರು ಬನ್ನು, ಕೆಲವರು ಇಡ್ಲಿ, ಕೆಲವರು ಮೈದಾ ಮಿಕ್ಸ್ ಮಾಡಿ ಎಲ್ಲ ರೀತಿಯಾಗಿರ್ತಕ್ಕಂಥ ಹಾಕಿ ನೋಡು ಮೀನು ಬೀಳ್ತವೆ ಅಂತ ಹೇಳಿರ್ತಾರೆ. ಅದೆಲ್ಲವನ್ನು ಮಾಡಿರ್ತಾನೆ. ಅದರಿಂದ ಅವನು ಇನ್ನೂ ಬಡತನಕ್ಕೆ ಹೋಗ್ಬಿಟ್ಟಿರ್ತಾನೆ. ಈ ಸಂದರ್ಭದಲ್ಲಿ ಮುದ್ದ ಏನು ಹೇಳ್ತಿರ್ತಾನೆ ಅಂತ ಹೇಳಿದ್ರೆ, ಹೇಮಾವತಿ ಹೊಳೆಯಲ್ಲಿ ಈ ಸಲನೂ ಕೂಡ ಅಷ್ಟೊಂದು ನೀರು ನಿಂತಿಲ್ಲ, ಅದಕ್ಕೆ ದೊಡ್ಡ ಮೀನುಗಳು ಕೆಳಗಡೆ ಅಣೆಕಟ್ಟೆಯಿಂದ ಮೇಲ್ ಬರ್ತಾನೆ ಇಲ್ಲ, ಅದಕ್ಕೋಸ್ಕರ ನಮಗೆ ಮೀನುಗಳೇ ಸಿಗ್ತಾ ಇಲ್ಲ ಅಂತ ಹೇಳಿ ಅವನು ಕೂಡ ಸೋಮಾರಿ ರೀತಿಯಲ್ಲಿ ಓಡಾಡ್ಕೊಂಡು ನಿಂತಿರ್ತಾನೆ. ಅಂದರೆ ಇವರಿಬ್ಬರೂ ಕೂಡ, ಪಾಪಣ್ಣನಾಗಲಿ ಮುದ್ದಣ್ಣನಾಗಲಿ, ಮುಂದಿನ ವಾಸ್ತವದ ಬಗ್ಗೆ ಅವರಿಗೆ ಗೊತ್ತಾಗ್ತಾನೆ ಇಲ್ಲ. ಇವತ್ತಿನ ಪರಿಸ್ಥಿತಿ ಹೇಗಿದೆಯೋ ಅದನ್ನು ಮಾತ್ರ ಅವರು ನೋಡಿಕೊಂಡು ಇದ್ದಾರೆ. ಹೀಗೆ ಒಂದು ಸಲ ಏನಾಯಿತು, ಮುದ್ದ ಗಾಳಕ್ಕೆ ಮೀನನ್ನು ಚುಚ್ಚಿಬಿಟ್ಟು ಹೊಳೆಯಲ್ಲಿ ಹಾಕಿದ್ದಾನೆ. ಅದು ಮುಳುಗದೆ ತೇಲ್ತಾ ಇರ್ತದೆ. ಕೊಕ್ರೆ ಏನು ಮಾಡುತ್ತೆ, ದಾರದ ಸಮೇತನ ಕೊಚ್ಕೊಂಡು ಹೋಗಿ ಇನ್ನೊಂದು ಕಡೆಗೆ ಹೋಗಿ, ಅಂದರೆ ಯಾವುದೋ ಒಂದು ಮರದ ಮೇಲೆ ಅದನ್ನು ಹಾಕ್ಬಿಡುತ್ತೆ. ಅದಕ್ಕೆ ನೋಡೋ ಆ ದಾರ ಅಲ್ಲೋಗಿ ನಿಂತೈತೆ ಕಣೋ ಅಂತ ಹೇಳಿದ್ರೆ, ಇವನೇನು ಹೇಳ್ತಾನೆ ಅಂದರೆ, ಇನ್ನೊಂದು ಕಡೆದು ನನ್ನ ಹತ್ರ ಇದೆ ಅಲ್ವಾ, ಸಾಕ್ಬಿಡು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ತಾನೆ. ಇದು ಇವರ ಒಂದು ಘಟನೆಗಳನ್ನು ಅವರು ಹೇಳ್ತಾ ಹೋಗ್ತಾ ಇರ್ತಾರೆ. ಅದಾದ ನಂತರ ಒಂದು ಮಳೆಗಾಲದಲ್ಲಿ ಪಾಪಣ್ಣ ಮತ್ತು ಮುದ್ದಣ್ಣ ಇಬ್ಬರೂ ಸೇರ್ಕೊಂಡು ಏನು ಮಾಡ್ತಾರೆ, ಗುದ್ದಲಿಯನ್ನು ಇಟ್ಕೊಂಡು ಹೊರಟಿದ್ದಾರೆ. ಅದನ್ನು ನೋಡಿರ್ತಕ್ಕಂತಹ ಲೇಖಕರು ಏನು ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ, ಇವಾಗಲಾದರೂ ಇವ್ರಿಗೆ ಬೇಸಾಯ ಮಾಡ್ತಕ್ಕಂತಹ ಬುದ್ಧಿ ಬಂತಲ್ಲಪ್ಪ ಅಂಥೇಳಿ ಅಂದ್ಕೊಳ್ತಾರೆ. ಅದಾದಮೇಲೆ ಅವರು, ಇದೇನೋ ಗುದ್ದಲಿ ಇಟ್ಕೊಂಡು ಎಲ್ಲಿ ಹೊರಟಿದ್ದೀರಾ ಅಂತ ಹೇಳಿ ಕೇಳಿದಾಗ ಸರಿಯಾಗಿ ಉತ್ತರ ಅವ್ರಿಗೆ ಏನು ರಿಪ್ಲೈ ಮಾಡೋದಕ್ಕಾಗ್ದಲೇ ಏನು ಮಾಡ್ತಾರೆ, ಸರಿ ನಮ್ಮ ಜೊತೆ ಬನ್ನಿ ತಮಾಷೆಯನ್ನು ತೋರಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಪಾಪಣ್ಣನ ಗದ್ದೆ ಬಳಿ ಕಾಡು ಇಲಿಗಳ ದೊಡ್ಡ ಬಿಲ ಒಂದಿರ್ತದೆ. ಅಣ್ಣ ತಮ್ಮ ಇಬ್ಬರು ಸೇರಿ ಗುಡ್ಡದ ಮೇಲಿಂದ ಬರುವ ಮಳೆ ನೀರಿಗೆ ಚಿಕ್ಕದೊಂದು ಕಾಲುವೆ ತೋಡಿ ಅದನ್ನು ಇಲಿ ಬಿಲದ ಬಾಯಿಗೆ ಬಿಟ್ಬಿಡೋದು. ಆಗ ಮಳೆ ಬರುವಾಗ ಗುಡ್ಡದಿಂದ ಯಥೇಚ್ಛವಾಗಿ ನೀರು ಕಾಲುವೆಗೆ ಬಂದು ಆ ನೀರೇನು ಮಾಡುತ್ತೆ, ಆ ಬಿಲದೊಳಗಡೆ ನುಗ್ಗತ್ತೆ. ಬಿಲದೊಳಗಡೆ ನೀರು ತುಂಬಿಕೊಂಡಾಗ ಅದು ಒದ್ದೆಯಾಗಿರ್ತಕ್ಕಂತಹ ಇಲಿಗಳು ಒಂದೊಂದೇ ಹೊರಗೆ ಬರ್ತಾ ಇರ್ತವೆ. ಆ ಕಾಡಿನ ಇಲಿಗಳು ಒಂದೊಂದೇ ಹೊರಗೆ ಬಂದ ಹಾಗೆ ಇವರು ಸಾಯಿಸಿ ಅದನ್ನು ಚೀಲಕ್ಕೆ ಹಾಕ್ಕೊಳ್ತಾರೆ. ಒಂದೊಂದು ಬಿಲ್ದಲ್ಲಿ 40-50 ಇಲಿಗಳು ಸೇರ್ಕೊಂಡಿರ್ತಾವಂತ ಹೇಳ್ತಾ ಇರ್ತಾರೆ. ಸುಳ್ಳೋ ನಿಜನೋ ಗೊತ್ತಿಲ್ಲ. ನಾನು ಅವರೊಡನೆ ಹೋದ ದಿನವಂತೂ ಅಷ್ಟೊಂದು ಜೋರಾಗಿ ಏನು ಮಳೆ ಬಂದಿರಲಿಲ್ಲ. ಆದರೂ ಏನೋ ಮಾಡಿ ಆ ಬಿಲಗಳ ಕಡೆಗೆ ನೀರನ್ನು ಕಾಲುವೆ ಮಾಡಿ ಬಿಡ್ತಾ ಇದ್ದಾರೆ. ಬಟ್ ಅಲ್ಲಿ ಬರ್ತಾ ಇರತಕ್ಕಂಥ ನೀರೆಲ್ಲವೂ ಕೂಡ ತುಂಬ ಕಡಿಮೆ ಇರೋದರಿಂದ ಆ ಬಿಲವ ಆ ಪೂರ್ತಿ ನೀರನ್ನು ಕುಡಿತಾ ಇದೆ. ಇದಕ್ಕಿಂತ ಜೋರಾಗಿರ್ತಕ್ಕಂತಹ ಮಳೆ ಬರ್ತಾ ಇಲ್ವಲ್ಲಪ್ಪ ಅಂಥೇಳಿ ಮತ್ತೆ ಶಾಪ ಹಾಕೊಂಡು ಇಬ್ಬರು ಕೂಡ ಜೋರಾಗಿ ಮಾತಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಅಂದರೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ಒಂದೊಂದು ಘಟನೆಗಳು ಲೇಖಕರಿಗೆ ನೆನಪಾಗ್ತಾನೆ ಹೋಗ್ತಾ ಇರ್ತವೆ. ಕೆಲವರಿಗೆ ಮಳೆ ಅಂದರೆ ಇಷ್ಟ ಆಗತ್ತೆ, ಕೆಲವರಿಗೆ ಮಳೆ ಅಂದರೆ ಕಷ್ಟ ಆಗತ್ತೆ. ಎಲ್ಲವೂ ಕೂಡ ಅವರ ನೆನಪಿನಾಳದಲ್ಲಿರ್ತಕ್ಕಂತಹ ಕೆಲವೊಂದು ಘಟನೆಗಳನ್ನು ಈ ಒಂದು ಪಾಠದ ಮೂಲಕವಾಗಿ ತಿಳಿಸ್ತಾ ಹೋಗ್ತೀರ. ಥ್ಯಾಂಕ್ ಯು.